ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಬೆಳಗಿನ ದೇವ್ರ ಪೂಜೆನೂ ಸಹಿತ ಮಾಡಾಗಿದೆ. ಇಲ್ಲಿ ಪೂಜೆಗೆ ಬಾಳೆಹಣ್ಣನ್ನು ನಾನು ನೈವೇದ್ಯ ಮಾಡಿದ್ದೆ. ಈ ಬಾಳೆಹಣ್ಣಿನಿಂದ ಈಗ ನಾನೊಂದು ರಸಾಯನ ಮಾಡ್ತಾಯಿದ್ದೀನಿ. ಆ ರಸಾಯನ ಮಾಡೋದಕ್ಕೆ ಏನಿಲ್ಲ, ಬಾಳೆಹಣ್ಣನ್ನು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ತುಂಬ ಚಿಕ್ಕದಾದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ದೊಡ್ಡದಾಗಿ ಈ ಥರ ಕಟ್ ಮಾಡ್ಕೊಳ್ತೀನಿ ಅಂದರೂ ಸಹಿತ ಕಟ್ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಿದ್ದೀನಿ. ಯಾವ್ದು ಬೇಕಾದರೂ ಹಾಕ್ಬೋದು. ಇದಕ್ಕೆ ಸಕ್ಕರೆ ಬೇಕಾದ್ರೆ ಹಾಕ್ಬೋದು, ಇಲ್ಲ ಕಲ್ ಸಕ್ಕರೆ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಕಲ್ ಸಕ್ಕರೆಯನ್ನು ಹಾಕ್ತಿದ್ದೀನಿ. ಇಲ್ಲಿ 1 ಸ್ಪೂನ್ ನಾನು ತುಪ್ಪನ ಹಾಕ್ತಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಹಾಗೆ
1 ಸ್ಪೂನ್ ಇಲ್ಲಿ ನಾನು ಜೇನುತುಪ್ಪನ ಹಾಕ್ತಿದ್ದೀನಿ. ಇವಾಗ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು. ಇವಾಗ ಹಾಲು ತುಂಬ ಜಾಸ್ತಿ ಬೇಡ, ಹಾಲು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಹಾಲನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಾಳೆಹಣ್ಣಿನ ರಸಾಯನ ರೆಡಿ ಆಗುತ್ತೆ. ನೀವು ಬೇಕಾದರೆ ಇದಕ್ಕೆ ತೆಂಗಿನ ತುರಿನ ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ಹಾಕ್ಬೋದು, ಬಟ್ ನಾನು ಹಾಕ್ತಿಲ್ಲ, ಹಾಗೆ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಇಲ್ಲಿ ನೋಡಿ, ಅಪ್ಪು ನೀರಲ್ಲಿ ಸುಮ್ಮನೆ ಆಡ್ತಿದ್ದಾನೆ. ಹಾಕಪ್ಪು, ಗಿಡಕ್ಕೆ ವೇಸ್ಟ್ ಮಾಡ್ತಾರ ನೀರು, ಗಿಡಕ್ಕೆ ಹಾಕಬೇಕು. ಗಿಡಕ್ಕೆ ಹಾಕೋ, ಗಿಡಕ್ಕೆ ಇಲ್ಲಿ ನೋಡಿಲೆ, ಗಿಡಕ್ಕೆ ಹಾಕಲ್ಲ. ಹಾಂ, ಹಾಯ್ ಮಾಡು. ಹೆಂಗೆ ಹಾಯ್ ಮಾಡೋದು? ಹಾಯ್ ಮಾಡೋದು ಹೆಂಗೆ ಮಾಡೋದು, ಹೆಂಗೆ ತೋರಿಸು. ಇಲ್ಲಿ ನಾನು ಸಿಂಪಲ್ ಆಗಿರುವಂತಹ ಒಂದು ಫೇಸ್ ಪ್ಯಾಕನ್ನು ಮಾಡ್ತಿದ್ದೀನಿ, ಬಟ್ ರಿಸಲ್ಟ್ ಮಾತ್ರ ಬೆಸ್ಟ್ ಇರುತ್ತೆ. ಇಲ್ಲಿ 2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ತಿದ್ದೀನಿ, ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಿದ್ದೀನಿ, ಹಾಗೆ 2 ಸ್ಪೂನಷ್ಟು ಮೊಸರನ್ನ ಹಾಕ್ತಿದ್ದೀನಿ. ಮೊಸರು ಇಲ್ಲ ಅಂತ ಹೇಳಿದ್ರೆ ನೀವು ಹಾಲನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ 1 ಸ್ಪೂನಷ್ಟು ನಾನು ಜೇನುತುಪ್ಪನ ಹಾಕ್ತಿದ್ದೀನಿ, 1 ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಿದ್ದೀನಿ. ನೋಡಿ, ಇದು ಮನೆಯಲ್ಲೇ ತುಂಬ ಈಸಿಯಾಗಿ ಈ ಒಂದು ಫೇಸ್ ಪ್ಯಾಕನ್ನು ನೀವು ಮಾಡ್ಕೊಳ್ಬೋದು. ಇದನ್ನು ಮಾಡಿ ನೋಡಿ, ನೀವು ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿದ ನಂತರ ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ. ಹಾಗೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ರಸನ ಹಿಂಡ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಒಂದು ಪೇಸ್ಟ್ ರೀತಿ ಆಗುತ್ತೆ. ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ತುಂಬ ತೆಳುನೂ ಇರಬಾರ್ದು, ಹಾಗೆ ತುಂಬ ದಪ್ಪ ಸಹಿತ ಇರಬಾರ್ದು, ಈ ಥರ ಮೀಡಿಯಮ್ ಆಗಿ ಇರಬೇಕು. ನೋಡಿ, ಇವಾಗ ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ. ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಮಾಡಿದ ನಂತರ ನಾನು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ನಾವು ಈ ರೀತಿಯಾಗಿ ಫೇಸ್ಗೆ ಫುಲ್ ಅಪ್ಲೈ ಮಾಡಬೇಕು. ನೋಡಿ, ಇಲ್ಲಿ ಕಣ್ಣು ಸುತ್ತ ಸ್ವಲ್ಪ ಬಿಟ್ಬಿಟ್ಟು ಇಲ್ಲಿ ಇದಕ್ಕೆ ಫುಲ್ ಇದರ ಫೇಸ್ಗೆ ಅಪ್ಲೈ ಮಾಡಬೇಕು. ಇವಾಗ ತುಂಬ ಬಿಸಿಲಿರೋದ್ರಿಂದ ಸ್ಕಿನ್ ಸಹಿತ ಸ್ವಲ್ಪ ಬಿಸಿಲಿಗೆ ಅಥವಾ ಡಸ್ಟಿಗೆ ಡ್ಯಾಮೇಜ್ ಆಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಫೇಸ್ ಪ್ಯಾಕನ್ನು ಅಥವಾ ಫೇಸ್ ಮಾಸ್ಕ್ ಈ ರೀತಿಯಾಗಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಏಕೆಂದರೆ ಸ್ಕಿನ್ ಫುಲ್ಲು ಡ್ರೈ ಆಗಿಬಿಟ್ಟು ಒಂಥರ ಏನು ಗ್ಲೋನ ಕಳ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಮನೆಯಲ್ಲೇ ನಾವು ಒಂದು ಫೇಸ್ ಪ್ಯಾಕನ್ನು ಮಾಡಿಬಿಟ್ಟು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಸ್ವಲ್ಪ ಗ್ಲೋ ಕೊಡುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಸಹಿತ ಆಗುತ್ತೆ. ನೋಡಿ, ಇವಾಗ ನಾನು ಫೇಸಿಗೆ ಫುಲ್ ಅಪ್ಲೈ ಮಾಡಿದ್ದೀನಿ, ಹಾಗೆ ನೆಕ್ಕಿಗೆ ಸಹಿತ ಅಪ್ಲೈ ಮಾಡ್ತಿದ್ದೀನಿ. ಯಾವುದೇ ಒಂದು ಫೇಸ್ ಪ್ಯಾಕನ್ನು ನಾವು ಯೂಸ್ ಮಾಡಿದಾಗ ಬರೀ ಫೇಸಿಗೆ ಅಷ್ಟೇ ಅಲ್ಲ, ನೆಕ್ಕಿಗೂ ಸಹಿತ ನಾವು ಯೂಸ್ ಮಾಡಬೇಕಾಗತ್ತೆ. ಇವಾಗ ನಾನು ಇದನ್ನು ಒಂದು 15 ನಿಮಿಷ ಬಿಟ್ಬಿಟ್ಟು ಇದು ಡ್ರೈ ಆಗುತ್ತೆ. ಆವಾಗ ನೋಡಿ, ಈ ರೀತಿಯಾಗಿ ಫುಲ್ ಡ್ರೈ ಆಗಿದೆ. ಫುಲ್ ಡ್ರೈ ಆದ ನಂತರ ಫೇಸ್ ವಾಶನ್ನು ಮಾಡಿದ್ದೀನಿ. ಯಾವುದೇ ರೀತಿಯಾದಂಥ ಸೋಪು ಮತ್ತು ಫೇಸ್ ವಾಶನ್ನು ಯೂಸ್ ಮಾಡಿಲ್ಲ. ಫೇಸ್ ವಾಶ್ ಮಾಡಿದ್ದೀನಿ, ಬಿಸಿನೀರಲ್ಲ ತಣ್ಣೀರಲ್ಲೇ ಫೇಸನ್ನು ವಾಶ್ ಮಾಡಿದೆ. ನೋಡಿ, ಈ ಒಂದು ಫೇಸ್ ಪ್ಯಾಕ್ ಸ್ಕಿನ್ನಲ್ಲಿ ಒಂದು ಸ್ವಲ್ಪ ಬ್ರೈಟ್ ಕೊಡುತ್ತೆ, ಹಾಗೆ ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ. ಮನೇಲೇ ನಾವು ಎಷ್ಟು ಈಸಿಯಾಗಿ ಒಂದು ಫೇಸ್ ಪ್ಯಾಕನ್ನು ಮಾಡ್ಬೋದು. ನೀವು ಬೇಕಾದ್ರೆ ಈ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ನೋಡಿ. ಒಂದು ಗ್ಲೋ ಕೊಡುತ್ತೆ, ಹಾಗೆ ಸಾಫ್ಟ್ ಫೀಲ್ ಆಗುತ್ತೆ ಸ್ಕಿನ್. ನೋಡಿ, ನಾನು ಅಪ್ಲೈ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ ತೋರಿಸ್ತಿದ್ದೀನಿ.
ಇದೊಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ನೀವು ಕೂಡ ಇದನ್ನು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ವಾರದಲ್ಲಿ ನೀವು 2 ಸಲ ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.